ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕುಂಬಾರಗಲ್ಲಿಯಲ್ಲಿ ನಕಲಿ ವೈದ್ಯೆಯ ಖಾಸಗಿ ಆಸ್ಪತ್ರೆಯನ್ನು ಅಧಿಕಾರಿಗಳ ತಂಡ ಸೀಸ್ ಮಾಡಿರುವ ಘಟನೆ ಜರುಗಿದೆ. ಜಮಖಂಡಿಯ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ, ಟಿಎಚ್ಒ ಗೈಬುಸಾಬ್ ಗಲಗಲಿ, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ತಂಡ ಕುಂಬಾರಗಲ್ಲಿಯಲ್ಲಿ ಮನೆಯಲ್ಲಿಯೇ ಮಾಡಿಕೊಂಡಿದ್ದ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ನಕಲಿ ವೈದ್ಯೆ ಎಂದು ತಿಳಿದುಬಂದಿದೆ. ನಕಲಿ ವೈದ್ಯೆಯನ್ನು ಸುರೇಖಾ ಚರ್ಕಿ 60 ವರ್ಷ ವಯಸ್ಸಿನ ಮಹಿಳೆ ಎಂದು ಗುರುತಿಸಲಾಗಿದ್ದು, ಕಳೆದ ಹಲವು ವರ್ಷಗಳಿಂದ ಅವರು ಮನೆಯಲ್ಲಿಯೇ ಆಸ್ಪತ್ರೆಯನ್ನು ಮಾಡಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರು ಎನ್ನಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ. ಇನ್ನು ಅವರಿಗೆ ಡ್ರಗ್ಸ್ ಅಥವಾ ಔಷಧಿಯನ್ನು ಪೂರೈಕೆ ಮಾಡುತ್ತಿದ್ದ ಮೆಡಿಕಲ್ ಶಾಪ್ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಡ್ರಗ್ ಕಂಟ್ರೋಲ್ ಅವರಿಗೆ ಸೂಚನೆಯನ್ನು ನೀಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ತಿಳಿಸಿದ್ದಾರೆ. ಇನ್ನು ವಿವಿಧ ಇಲಾಖೆಗಳ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ನಕಲಿ ವೈದ್ಯೆ ಎಂದು ಕಂಡುಬಂದ ಹಿನ್ನೆಲೆಯಲ್ಲಿ PNDT ಆ್ಯಕ್ಟ್ ಸೇರಿದಂತೆ KPMA ಆ್ಯಕ್ಟ್ ಹಾಗೂ ವಿವಿಧ ಕಾಯ್ದೆಗಳ ಅಡಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ನಡೆಸಲಾಗುತ್ತದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಎನ್ನುವ ಮಾಹಿತಿಯನ್ನು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ನೀಡಿದ್ದಾರೆ. ಕುಂಬಾರಗಲ್ಲಿಯಲ್ಲಿ ಸುರೇಖಾ ಚರ್ಕಿ ಅಂತ ಹೇಳಿ ಸುಮಾರು 60 ವಯಸ್ಸಿನ ಮಹಿಳೆ ಇವತ್ತು ಇಲ್ಲಿ ನಕಲಿ ವೈದ್ಯೆಯಾಗಿ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿತ್ತು. ಆ ಒಂದು ಮಾಹಿತಿ ಆಧಾರದ ಮೇಲೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು, ನಮ್ಮ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಇಲ್ಲಿ ದಾಳಿ ಮಾಡಿ ಇದನ್ನ ಪರಿಶೀಲನೆ ಮಾಡಿದ್ದಾರೆ. ಈ ಒಂದು ಪರಿಶೀಲನೆ ವೇಳೆಯಲ್ಲಿ ನಮಗೆ ಸಾಕಷ್ಟು ಏನು ನಕಲಿ ವೈದ್ಯೆಯಾಗಿ ಬೇರೆ ಬೇರೆ ಡ್ರಗ್ಸ್ಗಳನ್ನು, ಔಷಧಿಗಳನ್ನು ಇಲ್ಲಿ ಸಾಕಷ್ಟು ಸಂಗ್ರಹಿಸಿಕೊಂಡಿರೋದು ಮತ್ತು ಅವರು ಭಾಳ ವರ್ಷಗಳಿಂದ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕಾನೂನು ಬಾಹಿರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದನ್ನ ಮೌಖಿಕವಾಗಿ ಇವತ್ತು ಇಲ್ಲಿ ಒಪ್ಕೊಂಡಿದ್ದಾರೆ. ಸೊ ಅದನ್ನು ನಾವೀಗ ತಕ್ಷಣಕ್ಕೆ ಅದನ್ನು ನಾವು ಸ್ಥಗಿತಗೊಳಿಸಿ ಆ ಒಂದು ಈ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕೊಠಡಿಯನ್ನು ಈಗ ಸದ್ಯಕ್ಕೆ ನಾವು ನಮ್ಮ ಕಸ್ಟಡಿಗೆ ತೊಗೊಂಡಿದ್ದೀವಿ. ಮತ್ತೆ ಈಗ ಈ ವಿರುದ್ಧ ನಾವು ಈಗ KPME ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಏನು ಕಾಯ್ದೆ ಇದೆ, ಆ ಕಾಯ್ದೆ ಅಡಿಯಲ್ಲಿ ಒಂದು ಪಂಚನಾಮೆ ಆಗಿದೆ. ಅದರ ಅಡಿಯಲ್ಲಿನೂ ಕೂಡ ಕಾನೂನು ಕ್ರಮವನ್ನು ಆರಂಭಿಸ್ತೀವಿ. ಮತ್ತು ಇದ್ರ ಜೊತೆಗೆ ಅವರು ಇಲ್ಲಿ ಮೆಟರ್ನಲ್ ಟರ್ಮಿನೇಷನ್ ಮತ್ತು PCPNDT ಬಗ್ಗೆನೂ ಕೂಡ ಗುಮಾನಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಡ್ರಗ್ಸ್ಗಳು ಕೂಡ ನಮಗೆ ಈ ಒಂದು ಪಂಚನಾಮೆ ಅವಧಿಗಳು ಸಿಕ್ಕಿದವ. ಈ PCPNDT ಕಾಯ್ದೆ ಅಡಿ ಆಯಿತು ಅಥವಾ MTP ಕಾಯ್ದೆ ಅಡಿ ಆಯಿತು, ಇದನ್ನು ಕೂಡ ಒಂದು ಖಾಸಗಿ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸ್ತೀವಿ. ಇದರಲ್ಲಿ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗ್ತದೆ, ಅದ್ರ ಮುಂದೆ ಏನೇನು ಅಪ್ಡೇಟ್ಸ್ ಬರ್ತಾವೆ ಆ ಪ್ರಕಾರ ನಾವು ಕಾನೂನು ಕ್ರಮವನ್ನು ಇದರಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಇಂಥ ಪ್ರಾಕ್ಟೀಸ್ಗಳು ಆಗಬಾರ್ದಂತೆ ನಿರ್ಬಂಧವನ್ನು ಇಲ್ಲಿ ಹಾಕಿದ್ವಿ. ಈಗ ಮೆಡಿಕಲ್ ಚೀಟಿ ಸಿಗೋಸ್ಕರ ಆ ಮೆಡಿಕಲ್ ಶಾಪ್ ಬಗ್ಗೆ ಏನಾದ್ರು ಈಗ ಎರಡು ರೀತಿ ಅಂದರೆ, ಒಂದು ಇಲ್ಲಿ ಅವರು ಅವರ ಒಂದು ಪ್ರಾಕ್ಟೀಸ್ ಮಾಡೋ ಇಲ್ಲಿ ಸುರೇಖಾ ಅವರ ಇದ್ರೊಳಗೆ ಅನಧಿಕೃತವಾಗಿ ಪ್ರಾಕ್ಟೀಸ್ ಮಾಡಿದ್ರು ಒಂದು ಯಾವುದೋ ಕೃಷ್ಣ ಅನ್ನೋ ಮೆಡಿಕಲ್ಸ್ ಅಥವಾ ಅದರದ್ದು ಚೀಟಿಗಳು ಕಂಡು ಬಂದವು. ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ಇವ್ರದ್ದು ಯಾವುದೇ ರೀತಿ ಹೆಸರಿಲ್ಲ, ನೇರವಾಗಿ ಅವ್ರ ಹೆಸರಿದೆ. ಅದನ್ನು ತಂದು ಇವ್ರು ಬಳಕೆ ಮಾಡಿಕೊಂಡು ಅಲ್ಲಿ ಪ್ರಿಸ್ಕ್ರಿಪ್ಷನ್ ಅನ್ನು ಅನಧಿಕೃತವಾಗಿ ಕೊಟ್ಟಿರೋದು ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿ ಅದರಲ್ಲಿ ಏನು ಕ್ರಮ ಕೈಗೊಳ್ಳಬೇಕು, ಅವ್ರ ವಿರುದ್ಧ ಕೂಡ ಡ್ರಗ್ಸ್ ಕಂಟ್ರೋಲರ್ ಇರ್ತಾರೆ ನಮಗೆ ಡಿಸ್ಟ್ರಿಕ್ಟ್ ಲೆವೆಲ್, ಆ ಡ್ರಗ್ಸ್ ಕಂಟ್ರೋಲರ್ ಮೂಲಕ ಅದನ್ನ ಇಲ್ಲಿಂದ ಕಾನೂನು ಬಾಹಿರವಾಗಿ ಅವರು ಕೂಡ ಇದಕ್ಕೆ ಸಹಕಾರ ಮಾಡಿದ್ರಿಂದ ಅವ್ರ ವಿರುದ್ಧ ಕೂಡ ಕ್ರಮ ಜರುಗಿಸ್ತೀವಿ. ಇದರ ಜೊತೆಗೆ ಬಿಜಾಪುರದಿಂದ ಕೂಡ ಇಲ್ಲಿ ಸಾಕಷ್ಟು ಡ್ರಗ್ಸ್ಗಳು ಯಾವುದೇ ರೀತಿ ಬಿಲ್ಗಳಿಲ್ಲದೆ, ಪರ್ಚೇಸ್ ಬಿಲ್ಗಳಿಲ್ಲದೆ ಅವುಗಳ ಕಂಡು ಬಂದವು, ಮೇಲ್ನೋಟಕ್ಕೆ ಕಂಡು ಬಂದವು. ಅವುಗಳು ನಾವು ಭಾಳಷ್ಟು ಡ್ರಗ್ಸ್ ಅದಾವ, ಅವನ್ನೆಲ್ಲ ನಾವು ಸಾಕಷ್ಟು ಪಂಚನಾಮೆ ಮಾಡಿ ಅದರಲ್ಲಿ ಏನೇನು ಇದಾವ ಮತ್ತು ಎಲ್ಲಿಂದ ಬಂದಿದಾವ ಅದಕ್ಕೆ ಏನಾದರೂ ಒಂದು ಮೂಲ ಸಿಗ್ತದಂತ ಫೈಂಡ್ ಔಟ್ ಮಾಡ್ತೀವಿ. ಈಗ ಅವರು ಓರಲಿ ಹೇಳೋ ಪ್ರಕಾರ ನಾವು ಬಿಜಾಪುರದಿಂದ ತಂದಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಜಾಪುರ ಅಥವಾ ಜಮಖಂಡಿನೋ ಅಥವಾ ಇನ್ನೊಂದು ಯಾವುದೇ ಬೇರೆ ಯಾವುದಾದ್ರೂ ಒಂದು ಔಷಧಿ ಅಂಗಡಿ ಇದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಿ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಮುಂದೆ ಅವ್ರನ್ನ ಸೇರಿಸ್ಕೊಳ್ಳೋ ಕೆಲಸ ಮಾಡ್ತೀವಿ. ಈಗ ಸ್ಕ್ಯಾನಿಂಗ್ ಸೆಂಟರ್ ಬಗ್ಗೆ ಇಲ್ಲಿ ನಮ್ಮ DHO ಅವ್ರು ದಾಳಿ ಮಾಡಿದಾಗ ಆಯ್ತು, ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿದಾಗ ಅಥವಾ ನಾನು ನೋಡಿದಾಗೂ ಕೂಡ ಅಂತ ಯಾವುದೇ ಒಂದು ಉಪಕರಣಗಳಲ್ಲಿ ಕಂಡು ಬಂದಿಲ್ಲ. ಯಾವುದೋ ಒಂದು ಬಂದು ಬಿದ್ದಂತ ಉಪಕರಣ ಇದೆ, ಬಟ್ ಅದು ಸ್ಕ್ಯಾನಿಂಗ್ ಬಳಸುವಂತ ಉಪಕರಣ ಅಲ್ಲ ಅವರು. ಬಟ್ ಬೇರೆ ಕಡೆ ಎಲ್ಲೋ ವೈದ್ಯಾಧಿಕಾರಿಗಳಿಗೆ ಸ್ಕ್ಯಾನಿಂಗ್ ಆಗಿ ರೆಫರ್ ಮಾಡ್ತಾ ಇರೋದು ಅಥವಾ ಅಂದ್ರೆ ಬೇರೆ ಹೆಚ್ಚಿನ ಚಿಕಿತ್ಸೆಗೆ ಇಲ್ಲೇನೋ ರೆಫರ್ ಮಾಡಿದ್ರೆ ರೇಡಿಯಾಲಜಿಸ್ಟ್ಗೆ ರೆಫರ್ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ. ಸೊ ಅದರಲ್ಲಿ ಮುಂದಿನ ತನಿಖೆ ಭಾಗವಾಗಿ ಅವರು ಇಲ್ಲಿಂದ ಏನ್ ರೆಫರ್ ಮಾಡ್ತಾ ಇದ್ರು, ಇಂಥವ್ರು ರೆಫರ್ ಮಾಡಿದವ್ರು ಅಲ್ಲಿ ಎಷ್ಟು ಜನ ಆಗಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಮತ್ತು ಇಲ್ಲಿ ಸದ್ಯಕ್ಕೆ ಕಂಡುಕೊಂಡಂತೆ ಪರಿಶೀಲನೆ ವೇಳೆ ಒಳಗೆ ಯಾವುದೇ ವ್ಯಕ್ತಿಗಳ ಇದನ್ನಿಲ್ಲ, ಎಂಟ್ರಿ ಇಲ್ಲ, ಅಂದ್ರೆ ದಾಖಲಾತಿಗಳು ಇಲ್ಲ, ಯಾರನ್ನ ಇಲ್ಲಿ ಬಂದಿದ್ದಾರೆ, ಯಾರು ತಪಾಸಣೆ ಮಾಡ್ಕೊಂಡಾರೆ, ಯಾರು ಹೊರಗಡೆ ಹೋಗಿದ್ದಾರೆ ಅನ್ನೋದು ಇಲ್ಲ. ಸೊ ಹಾಗಾಗಿ ಈಗ ಮತ್ತೆ ಏನೇನೋ ದಾಖಲೆಗಳು ಸಿಗ್ತಾವ ನೋಡ್ತೀವಿ.
ಬೇರೆ 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 ಆಯಾಮಗಳ ಮೂಲಕ ಪರಿಶೀಲನೆ ಮಾಡಿ ಎಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ಸ್ ಇದಾರೆ ಅದನ್ನು ಕೂಡ ತನಿಖೆಯ ಭಾಗವಾಗಿ ನಾವು ಕೋರ್ಟಿಗೆ ಸಲ್ಲಿಸುವ ಕೆಲಸ ಮಾಡ್ತೀವಿ.